ಹಾಯ್ ನಮಸ್ಕಾರ. ಕತಿ ಗಂಡಂತ್ರ ಐತೆ. ಕತಿ ಗಂಡಂತ್ರ ಮತ್ತೆ ಅಂತ ಅಲ್ಲ ಹೋಯ್ ಬೋಟ್ ಮುಳುಗಿ ಹೋಗಿಲ್ಲ. ನಿಮ್ ತಲೆ ಬಿಸಿ ಹಾಕಿ ಬೋಟ್ ಹಾಕಿನಕ ಅಂತ ಮುಳುಗಿ ಹೋಯ್ತಕ್ಕ ಅಂತ ಹೇಳಿ ಶಿವಮೊಗ್ಗ ಹೋಟ್ಲಾಗಿದ್ದೀವಿ ಮರ್ರೆ. ಒಳ್ಳೆ ಆರಾಮ್ದು ಉಣ್ಕೊ ತಿನ್ಕ ಪಿಚೇಟ್ ಐತಿ ಹೋಯ್ಕೊಂಡು ಗಡ್ಜಾಗಿದ್ದಿದೆ. ಹಾಯ್ ವಾಲಿಬಾಲ್ ಕ್ರಿಕೆಟ್ ಆಡ್ಕೊಂಡು ಗಡ್ಜಾಗಿದ್ದಿದೆ. ಮನೆ ಹಿಡ್ದೊಂದು ಫೋನ್ ಬಂತು. ಅಯ್ಯೋ ಮನೆಗೆ ಬಾ ಮಗ ಒಂಚೂರು ಮಾತಾಡೋಕಿತ್ತು ಹೇಳಿ. ಹಾಯ್ ನಮ್ಮಂತೆ ಅಂತ ಮದಿ ಮಾಸ್ತ್ರ ಕಾಣ್ತಂಗೆ ಬೇಗ ಓಡ್ ಬಂತು. ಹಾಯ್ ಆಯ್ತಾ ಇಲ್ಲ ಬಸ್ಸರ್ಕ ಬಂದೇ ಬಂದದ್ದು. ಬೆಳಗ ಮುಂಚೆ ತಿಂಡಿ ಎಲ್ಲ ಆಯ್ತು. ಮಗ ಶಿವಮೊಗ್ಗದ ಹ್ಯಾಂಗೆ ಇದ್ದಕ್ಕೆ ಅಂತ ಅಡ್ಲ ಸ್ವಲ್ಪ ಚಳಿ ಜಾಸ್ತಿ ಹೊಡ್ಡಿಲ್ಲ ಅಂದೆ. ಪಂಚಾಯತ್ಗೆ ಶುರು ಆಯ್ತು. ಹಾಯ್ ಊಟ ಆಯ್ತು ಮಧ್ಯಾಹ್ನ. ಊಟ ಹಾಕು ಸಾಯಂಕಾಲ ಪಂಚಾಯತ್ಗೆ ಎಂತ ಹೋಯ್ತಾ ಮದಿ ಪಂಚಾಯತ್ ಕೇಳಿ ಎಂತದ್ದು ಅಲ್ದೆ. ಹಾಯ್ ಜೀನ್ಸಿನ ಅಂಡಿ ಹಾಕ್ತೀಯ ಮಗ ನಮಗೆ ಆಗ್ತಿಲ್ಲ ಮಾರ್ರೆ ಅಂದೆ ನಾನು. ನಾ ಹೋಟ್ಲಾಗ ಇಪ್ಪು ನಂಗೆ ಗೊತ್ತಾಗ್ತಿಲ್ಲದೆ ಅಂತ ಹೇಳಿ ಅಂತ ಹೇಳಿದೆ. ಇಲ್ಲ ಚಿಕ್ಕಪ್ಪ ಇದ್ದೀರ. ಹಾಯ್ ಚಿಕ್ಕಪ್ಪ ದೊಡ್ಡ ವಿಷಯ ಮೇಲೆ ಹೈಲೈಟ್ ಮಾಡಿಬಿಟ್ರು. ಹಾಯ್ ಜೀನ್ಸಿನ ಅಂಡಿ ಹೈಯೆಸ್ಟ್ ಲಾಭ ಮಾರ್ರೆ ಜೀನ್ಸಿನ ಅಂಡಿ ಹಾಕೊಳ್ಳಿ. ಆಯ್ತು ನಮಗೆ ಇಷ್ಟೇ ಇಲ್ಲ ಗಂಡ ಅಂತ ಬದುಕು ಮಾಡ್ರು. 50,000 ಅವ್ರು ಕೊಟ್ರು, 20,000 ಇವ್ರು ಕೊಟ್ರು, 10,000 ಅವ್ರು ಇವ್ರು ಕೊಟ್ರು ಹೇಳಿ ಜೀನ್ಸಿನ ಅಂಡಿ ಆಯ್ತು. ಈಗ ಹೇಳ್ದವ್ರು ಒಬ್ರು ಇಲ್ದೆ. ನಾವು ಅಂಗಡಿಯಾಗಿ ಕೂತ್ಕೊಂಡಿದ್ದಲ್ಲ ಈಗ ಹೇಳ್ದವ್ರು ಒಬ್ರು ಇಲ್ಲ. ಬೆಂಕಿ ಕಟ್ಟಿ ಕೀರಿ ಹುಡ್ತಿ ಕೂತ್ಕೊಂಡು ಸಿಕ್ಕುದಿಲ್ಲ. ಹಾಯ್ ನಮಗೆ ಇಷ್ಟೇ ಇಲ್ಲ ಈಗ ಒಂದು ಗಳಿಗೆ ಆಚೆ ಹೋಯ್ಕೊಂಡು ಹೇಳಿ ಇಲ್ಲಿ ಯಾರು ನಮ್ಮ ಅಕ್ಕನ ಕೊಚ್ಚಿ ಆಯ್ತು ಗಡೆಗ ಒಂಚೂರು ಬತ್ತಾಕ ಇಲ್ಲೇ ಹೇಳಿ. ಎಲ್ಲಿ ಹೇಳೋಪ್ಪ ಇಲ್ಲ ನಮ್ಮನೆ ವ್ಯಾಪಾರ ನಿಮ್ಮ ಹತ್ರ ಹೇಳುದಿಲ್ಲ. ಜೀನ್ಸಿನ ಅಂಗಡಿ ನಮ್ದು ವ್ಯಾಪಾರ ಎಂತ ಇಲ್ಲ, ಭಾರಿ ಸಿಂಪಲ್. ಜೀನ್ಸಿನ ಅಂಗಡಿ ಬೇಳೆ ಕಾಳು ಅಕ್ಕಿ ತರಕಾರಿ ಅದು ಇದು ಪಾನ್ ಪಾರ ಪಾನ್ ಕಿಂಗ್ ಪ್ರತಿ ಒಂದು ಇತ್ತು. ಮುದುಗಿದು ಅಲ್ಲ ಸಿಗರೇಟ್ ಒಂದು ಬೆಚ್ಚಿಲ್ಲ. ನಾನು ಎಂತ ವ್ಯಾಪಾರ ಮಾಡುದು ಈಗ? ವ್ಯಾಪಾರ ನಾವು ಆವಾಗ ವ್ಯಾಪಾರ ಮಾಡ್ಬೇಕಾಯ್ತು. 8 ವರ್ಷ ಆಯ್ತು ಅಂಗಡಿ ವ್ಯಾಪಾರ ಮಾಡ್ಸುದು ಮಾಡಿ. ಇನ್ನಿತ್ತಲ್ಲ ಬೀಡ ಅಂಗಡಿ ಹಾಕಿದ್ರೆ ಭಾರಿ ಕಷ್ಟ ಇತ್ತು. ಅವ ಡಿಗ್ರಿ ಕಲಿ ಜೀನ್ಸಿನ ಅಂಗಡಿ ಹಾಕಿದ್ರೆ ಡಿಗ್ರಿ ಕಲಿಲಿಕ್ಕೆ ಅವ BA BCom ಬೇಕೇ ಬೇಕು. ಅಯ್ಯೋ ನಾ SSLC ಕಲ್ತಿದ್ರೆ ನನ್ನ ಮಗ ಒಂದು ಬೀಡ ಅಂಗಡಿ ಹಾಕ್ತಾನೆ ಹೇಳಿರುತ್ತೆ ಅಲ್ಲ ಅವ್ನು ಯಾರಿಗೆ ಹಾಕತ್ತೆ. ಎಂತ ಮಾಡೋಕಿಲ್ಲ. ದಿನಕ್ಕೆ ಒಂದು ನಮ್ನಿ ಕಂಪ್ನಿ ಬರುತ್ತೆ ಆತ. ಈ ಚಾಕ್ಲೇಟ್ ಹಾಕಂದ್ರೆ ನೀವು ಅಂಗಡಿ ಈಗ ಇನ್ನೊಂದು 7 ತಿಂಗಳ ಕಾಂತ ಚಾಕ್ಲೇಟ್ ಕೈದು ಮಾಡ್ತೀನಿ ನಾನು. ಮಕ್ಕಳು ಚಾಕ್ಲೇಟ್ ತಿಂಬ ಬೇಡ ಚಾಕ್ಲೇಟ್ ಅಂಗಡಿ ಬಪ್ಪಗಾಗಲ್ಲ. ಯಾವ ಗಾಡಿ ಬಂದು ಮುಂದೆ ಹಿಂಗೆ ಅಂಬೋದು ನಮ್ಮ ಅಂಗಡಿ ಬರಬೇಡಿ ಅಂಬೋದು. ಬರೇ ತರಕಾರಿ ಆಯ್ತಾ. ನಾವು ಕಲ್ತು ಕಡಿಮೆ. ನಾವು 7ನೇ 3ನೇ ಕಾಸು ಕಲ್ತ್ಕೊಂಡು ಜೀನ್ಸಿನ ಅಂಗಡಿ ಹಾಕ್ರೆ ಇದು ಯಾಪದು. ಹಾಯ್ ಈಗ ಕಲ್ತ್ಕೊಂಡಿ ನಾನು ಎಂತ ಇಲ್ಲ. ಕಂಪ್ನಿಯಾಗ ಬರುದು ಸಲೋನ್ಸ್ ಉಂಟು ಮಿಂಟೋಸ್ ಇತ್ತು ಅದು ಉಂಟು ಇದು ಉಂಟು ಒಂದೊಂದು ಬಾಟ್ಲಿ ಹಾಕ್ಯವ್ರು. ಹಾಯ್ ನಾವು ಅದು ಎಷ್ಟಕ್ಕೆ ಮಾರುದಮ್ಮ ಮಾತ್ರ ಕೇಂಬುದು. ಕತಿಕಾಣಿ ಚಾಕ್ಲೇಟ್ ಎಷ್ಟಕ್ಕೆ ಮಾರು ಇದು ₹1 ಇದು 8 ಆಣಿ 14 ಆಣಿ ಅಷ್ಟು ಮಾತ್ರ ಬಿಟ್ರೆ ಮತ್ತೇನು ಶಬ್ದ ಇಲ್ಲ. ಹಾಯ್ ಮಟ್ಟಿ ಬೈಂತ ನಾಳೆ ಕೊಡ್ತೆ ಮಟ್ಟಿ ಬೈಂಕ್ ಹೌದು ಅಕ್ಕ ಆಯ್ತು ನಾ ಕಳಿಸ್ತೇಮ್ಮ. ಓಕೆ ಆಯ್ತು 8 ಮಟ್ಟಿ ಅಲ್ಲ ಅಕ್ಕ ಕಡೆಗೆ ಮೊದಲಿಗೆ ಗಿರಿಕೆ ಬತ್ತೆ ಅಂತ ಮಾಡುದು. ಆಯ್ತು ಇಂತಿಷ್ಟು 8 ಆಣಿ ₹1 ಮಾರುದು ಹೇಳಿ. ಈಗಲ ಮಕ್ಕಳ ಮಾರ್ರೆ ಸೀರೆ ಗೊತ್ತು ಅಂಕಲ್ 1 ಪ್ಯಾಕೆಟ್ 2 ಸೊಲೋನ ಕೊಡಿ 4 ಮಿಂಟೋಸ್ ಜ್ಯೂಸ್ ಕೊಡಿ ಅಂತ. ಹಾಯ್ ನಮ್ಮ ಓದು ಗೊತ್ತಾ ಮಾರ್ರೆ ನಾವು ಅಲ್ಲಿ ಇದ್ಕೊಂಡೇ ಇಲ್ಲ ವ್ಯಾಪಾರ. ₹150 ಚಾಕ್ಲೇಟ್ ಹಾಕಿ ಬರ್ನಿಗೆ ಚಾಕ್ಲೇಟ್ ಇಲ್ಲ ಅಂಬುದು. ಅಂಕಲ್ ಅದಲ್ಲ ಇಲ್ಲಿ ಉಂಟಲ್ಲ ಅಂಕಲ್ ಓದು ಸಲೋನ್ ಅಂತ. ಹಾಯ್ ಈ ಸಲೋನ್ ಪುನೊಳಗಿತ್ತಲ್ಲ ನಮ್ಮ ತಲೆ ಬಿಟ್ಟು ಹಾಕಿ ನಾವು ಯಾವ್ದು ಮಗ ಓದಾ ಅದು 8 ಆಣಿ. ನಮಗೆ 8 ಆಣಿ ಮಾರಕ್ಕೆ ₹1 ಮಾರ್ಕೊಂಡು ಬಿಟ್ರೆ ಹೆಸರು ಓದು ಗೊತ್ತಿಲ್ಲ. ಆ ನಮ್ಮನೆ ವ್ಯಾಪಾರ ಮುಂಚಿಗೆ ನಾವು ಶಾಲೆ ಹಪ್ಪತ್ತಿಗೆಲ್ಲ ತೂಕದ ಕಲ್ಲು ಗಟ್ಟು ಉಂಡಿ ತೌಡು ಉಂಡಿ ಅದು ಇದೆಲ್ಲ ಇತ್ತು. ಹಾಯ್ ಇದೆಲ್ಲ ಕೈದಾಯ್ತು ಈಗ ಎಲ್ಲ ಗಟ್ಟು ಸೇರ್ಕಂತದ್ದು. ಯಾವ ಪಂಚಾಯತ್ಗೆ ಇಲ್ಲ. ದಿನಕ್ಕೆ ಒಂದು ಹೊಸ ನಮಗೆ ಚಾಕ್ಲೇಟ್ ಬರ್ತಾವದಲ್ದ. ಈ ಜೀನ್ಸಿನ ಚಾಕ್ಲೇಟ್ ಹತ್ತ ಬೇಳೆ ಕಾಳು ರೇಟ್ ಅದು ಬಿಡಿ. ನಾನು ನಿಮ್ಮ ಹತ್ರ ಹೇಳ್ಕೋತಿಲ್ಲ ಎಲ್ರಿಗೂ ಹೋಯ್ತು ಬಂದು ತಗೋತಿರಲ್ಲ ನೀವು. ನಾವೆಂತ ಮಾಡು ಮಾರ್ರೆ. ಒಂದು ಅಂಗಡಿ ಮಾಲ್ ತುಂಬಿಸಿದ್ರೆ ₹1,00,000 ಬೇಕು. ಆಯ್ತು ನಾನು ಅಂಗಡಿ ಮಾಡುತ್ತೀಗೆ 15,000 ಮಾಲ್ ತಗೊಂಡ್ಬಂದು ಸಕ್ರೆ ಬೇಳೆ ಕಾಳು ಅದ ತಂದು ಬೆಚ್ಚಿದ್ದು. ಆಯ್ತು ಈಗ ಕೊತ್ತಂಬರಿ ಸಕ್ಕರೆ ಅಕ್ಕಿ ಬೆಲ್ಲ ಇದನ್ನ ತಂದು ಬೆಚ್ಚಿಗೆ ಇತ್ತೇ ಇಲ್ಲ ಅಂಗಡಿಗೆ ₹1,00,000 ಬೇಕು. ತುಂಬದಷ್ಟು ಇತ್ತು. ಹಾಯ್ ಖಾಲಿ ಜಾಗ ತಗೊಂಡು ನೀವು ಮಣ್ಣು ತುಂಬಿಸ್ರಿ ಅಲ್ಲ ಎಲ್ಲ ಖಾಲಿ ಜಾಗ ತಗೊಂಡು ಮಣ್ಣು ತುಂಬಿಸ್ರಿ ಕಣಿ ಅದೇ ನಮ್ಮನೆ ಅಂಗಡಿ ಮಾಲ್ ತುಂಬಿಸ್ಬೇಕು. ಎಷ್ಟು ಮಾಲ್ ತುಂಬಿಸ್ರು ಅದು ಆಯ್ತಮ್ಮ ಪಂಚಾಯತ್ ಕೇಳಬೇಡಿ ನೀವು ಆಯ್ತಾ. ತಪ್ಪುದಿ ಮಾತ್ರ. ಹಾಯ್ ಒಂದು ಕಾಲದಲ್ಲಿ ಕೈ ಚೀಲ ದುಡ್ಡು ತಗೊಂಡು ಹೋಗಿ ನಾವು ಗೂಡ್ರಿಸ್ತ ಸಾಮಾನು ತಗೊಂಡ್ಬತ್ತಿದ್ವಿ. ಈಗ ಗೂಡ್ರಿಸ್ತ ಸಾಮಾನು ತಗೊಂಡಿದ್ದು ದುಡ್ಡು ತಗೊಂಡು ಹೋಗುದು ಕೈ ಚೀಲ ಸಾಮಾನು ತಪ್ಪು. ನಮ್ಮನೆ ವ್ಯಾಪಾರ ಐತಿ ಬೀಡಂಗಡಿ ಎಂತ ಮಾಡುದು. ಅಯ್ಯೋ ಜನರ ಕಣ್ಣಿ ಬಾರಿ ದೊಡ್ಡದು. ಹಾಯ್ ಜೀನ್ಸಿನ ಮನಿ ಮಾಡ್ದ ಮಾರಾವ ಅದು ದುಡ್ಡು ಮಾಡೋದು ಸ್ವಲ್ಪ. ಅಯ್ಯೋ ಗಟ್ಟಿ ಕೂಳುವರಿ 3-4 ವಾರ ಇತ್ತಂಬ್ರು ಮರ ಅವನಿಗೆ ಬರೀ ಸುಳ್ಳು. ಈ ಜೀನ್ಸಿನ ಅಂಗಡಿ ಹಾಕೊಂಡು ಈ ಧೂಳು ನುಂಕೊಂಡು ಲಾರಿ ಹಾಕೋತ ನಾವು ಮೂಗಿ ನಾವು ಕಟ್ಕೊಬೇಕಿಲ್ಲ. ಉಗ್ರ ಬೇಕಂದ್ರೆ ಮೂಗಿ ಕಟ್ಕೊಬೇಕು. ಧೂಳು ಮಯ್ಯ ಒಂದು ಗೋಣಿ ಚೀಲ ಕುಡ್ಕಿತ್ತಿಲ್ಲ. ರಾತ್ರಿ ಕೇಮ್ಸಿ ಇರ್ತದೆ ಇದ್ರಿ ಬತ್ತಿಲ್ಲ ನಮ್ಗೆ ಆ ನಮ್ಮನೆ ಆಯ್ತು. ಕೆಲವು ಮಂದಿ ಗೊತ್ತು ಜೀನ್ಸಿನ ಅಂಗಡಿ ಅಂತ ಇವ್ ಕುಡ್ಕೊಬೋದು ಮನೆ ಕಂಡು ಕೇಮ್ಸ್ತಂತ್ರು. ಇಲ್ಲಿ ಒಂದು ಗೋಣಿ ಚೀಲ ಕುಡ್ಕರೆ ಸಕ್ಕರೆ ಚೀಲ ಕುಡ್ಕರೆ ಗಮ್ಮತ್. ಆ ನಮ್ಮನೆ ಆಗಿತ್ತು ಈಗ ನಮ್ಮ ಜೀನ್ಸಿನ ಅಂಗಡಿ ವ್ಯಾಪಾರ. ಹಾಯ್ ಮತ್ತೆ ಹಾಯ್ ನಮ್ಗೆ ಗಂಡಂತ್ರ ಮತ್ತೆಂತ ಆದಲ್ಲಿ ದೊಡ್ಡರಾಗ್ಲಿ ಅಂತ ಗೊತ್ತು ನಿಮ್ಗೆ. ಖಾಲಿ ಜೀನ್ಸಿನ ಅಂಗಡಿ ಮಾಡ್ರೆ ವ್ಯಾಪಾರ ಆಗ್ತಾ ಮರೆಯ. ಖಾಲಿ ಜೀನ್ಸಿನ ಅಂಗಡಿ ಮಾಡ್ರೆ ವ್ಯಾಪಾರ ಆಗ್ತಾ. ತರಕಾರಿ ಹಾಕ ತರಕಾರಿ ಹೈಯೆಸ್ಟ್ ಲಾಭ ಇತ್ತ. ತರಕಾರಿ ಹಾಕಂದ್ರೆ ಹಾಯ್ ನಮ್ಮಲ್ಲಿ ಲಗಡ್ ತಕೊಟ್ರು ಆಯ್ತಾ. ಯಾವನ ಹಠ ಇದ್ದಾನೆ ಬೋಟ್ ಮಾಡಿ ಹೇಳ್ದಂಗೆ ಆಯ್ತು. ಹಾಯ್ ಬೋಟ್ ಮಾಡಿ ಮರ ಒಳ್ಳೆ ಮೀನು ಬೀಳುತ್ತೆ ಹೇಳಿ ಮೀನ್ ಪೇಟೆ ಮೀನ್ ತಗೊಂಡು ಬೋಟಿ ಹಾಕವ ಆ ನಮ್ದು ವ್ಯಾಪಾರ ಇದೆ. ನಮ್ಮ ತಗೊಂಡ್ಬಂದು ದೂರ ಆಯ್ತು. ನಾವು ಕಾಮನ್ ಹೇಳಿ ಹಾಯ್ 15,000 ಫಸ್ಟ್ ಹಾಕ ತರಕಾರಿ. ಈಗ ತರಕಾರಿ ವ್ಯಾಪಾರ ನೀವು ಸುಕ್ಕಿಲ್ಲ ಬಿಡುಕಿಲ್ಲ ಆಚೀಚೆ ಮಂದಿರ ಪೂರ್ಣ ಮಾಡಿ ತರಕಾರಿ ಬೇಕಾದ ಸೀದಾ ಪತ್ರ
ಅರ್ಧಕ್ಕೆ ಟೊಮೆಟೊ ಕೊಟ್ರಿಯಾ ಅಂದ್ರೆ ಟೊಮೆಟೊ ಇಲ್ಲ ಸಿಟ್ಟು ಬರ್ತು ಆಯ್ ಒಂದಕ್ಕೊಂದು ಲಿಂಕ್ ಅಲ್ಲ ಮರ್ರೆ ಟೊಮೆಟೊ ಇಲ್ಲರಿ ಉದ್ದಿನ ಬೇಳೆ ಬೇಡ ಸಕ್ಕರೆ ಬೇಡ ಅಂತಾರೆ ಹಂಗೆ ಹಿಡ್ಕೊಂಡಿದ್ದೀವಿ ಕೈದು ಮಾಡೋಕ್ಕಿಲ್ಲ ನಮ್ನಿ ಆಯ್ತು ಈಗ ನೀವು ಹೇಳ್ರಿ ನಿಮ್ಮ ತಲೆ ಬಿಸಿ ಆಯ್ತು ಆಯ್ ಟೊಮೆಟೊ ಕಾಣಿ 9:30 ಆಗಿ ಇದು ಟೊಮೆಟೊ ಎಂತ ಮಾಡುದು ನಾವು ಹಾಳತ್ತು ಒಂದಿನ ಒಳಗಿಟ್ಟು ನಾವು ಮಾಡಿದ ಬಾಗಲ್ ತೆಗೆದು ಸಾಕಿ ಉಬ್ಬಿ ಹೊತ್ತದ್ ನಾವೇ ಒಳಗೆ ಕರೆಂಟ್ ಹೋಯ್ತು ಓಡ್ಬತ್ ಯಾರು ಹೋಯ್ ಸಾಕಿ ಆತ್ಮಾರ ಹೊಲ್ ಬಂದು ಕೂತ್ಕೊಂತ ನಾವು ಇದೆಂತ ಮಾಡುದು ರಾತ್ರಿ ಬಾಲ್ ಹಾಕಿ ಹರಿದ್ಬಿಟ್ಟು ಟೊಮೆಟೊ ಹಣ್ಣು ಇರುದಿಲ್ಲ ಹಠ ಇತ್ತು ಅದಕ್ಕೆ ಹಠ ಇಲ್ಲ ಆ ನಮ್ಮನೆ ವ್ಯಾಪಾರ ಸರ್ಕಾರಿ ವ್ಯಾಪಾರ ಎಂತ ಹೇಳುದು ಬಟಾಟೆ ದಿನ ಹೋದ ಬ್ಯಾದಿ ಬಂದ್ರು ಆಯ್ತು ಬರ್ತಿತ್ತು ಹೇಳಕ್ಕಿಲ್ಲ ಗ್ಯಾರಂಟಿ ಕೊಡುದಿಲ್ಲ ನಾವು ಪಾಟಿ ಬಂದು ನಿನ್ನ ಅರ್ಧ ಕೆಜಿ ಬಟಾಟೆ ತಗೊಂಡು ಹೋದ್ ಪೂರ ಹಾಳಾಯ್ತು ಆ ಗಂಡು ಪೂತಿ ಹೇಳಿ ಕಳ್ಕೊಂಡ್ ಬಂತು 23 ಹಾಳಾಯ್ತು ಅಂತ ರಾಯ್ ವಾಪಸ್ ಕೊಡಕಿತ್ತ ಆ ನಮ್ಮನೆ ಬದುಕು ಸರ್ಕಾರಿ ವ್ಯಾಪಾರ ಬೇಡ ಮಾಡಿದ್ವಿ ನಾನು ನಮ್ ಕಾಲಿ ಒಳಗಿನ ಜೀನ್ಸ್ ಸಾಕ್ ಅಕ್ಕಿ ಕಾಳಿ ಬೇಳೆ ಸಾಕಿತ್ ಮಾರ್ರಿ ಇದೊಂದು ಚಿಕನ್ ಬೀಟ್ ಆಯ್ತಾ ಇನ್ನ ಪಾನಪಾರ ಪಾನ್ಕಿಂಗ್ ಅದೆಲ್ಲ ಒಳಗಿಟ್ನಾಗ ನಿನ್ನೆ ಕೈ ಮಾಡಿದೆ ನಾನು ಪಾನಪಾರ ಪಾನ್ಕಿಂಗ್ ಸವಸು ಬೇಡ ತಿಂಬುವುದು ಲೂಗು ಇಲ್ಲಿ ಬಂದ್ರೆ ತಕ್ಕ ನಮ್ಮ ಜೀವ ಊರು ಅನ್ನೋ ಕಟ್ ಮಾಡೋಕತ್ತಿಲ್ಲ ಹಾಯ್ ನಾವು ಅಂಗಡಿ ಮಾಡಿ 8 ವರ್ಷ ಆಯ್ತು ನಮ್ ಕಟ್ ಮಾಡೋ ಬತ್ತಲ್ಲ ಸೀದಾ ಬಂದ್ರೆ ಒಂದು ಕೈಯಲ್ಲಿ ತಕ್ಕ ಹತ್ರ ಇದ ಆಗ ಒಂದು ಈಗ ಒಂದು 2 ಆಯ್ತಕ್ಕ ಕಟಿ ಕೊಡ್ತಿ ದೊಡ್ಡ ಲೆಕ್ಕ ಹಾಯ್ ಇಂಟರ್ನ್ಯಾಷನಲ್ ಲೆಕ್ಕ ಅದೊಂದು ಇದೊಂದು 2 ಆಯ್ತು ಒಂದು ಮೊದಲು ಮಾರುತಿ ನಾವು ಇಡೀ ಆಂಜನೇಯ ದೇವಸ್ಥಾನ ಅರ್ರನ್ ತೀರ್ಥ ಕೂತ್ಕೊಂಡ್ರೆ ನಮ್ ಭಕ್ತಿ ಗೊತ್ತಿಲ್ಲ ಹಾಯ್ ತಲೆ ಬಿಸಿ ಆಯ್ತು ದೇವ್ರ ಮೋಕ್ಷ ಇಲ್ಲ ಈ ಮಾರುತಿ ತಿಂಬರಿದ್ರಲ್ಲ ದಿನ ತಿಂತಕ್ಕೆ ಬಂದ್ರಿ ಮಾರುತಿ ಹೇಳಿ ಹೌದು ದಿನ ಹೋಗಿ ಇಂಪ್ರೂವ್ಮೆಂಟ್ ಆತೇ ಹೋಗಿ ಆ ನಮೂನೆ ಆಗಿತ್ತು ಮತ್ತೆ ಈರುಳ್ಳಿ ವ್ಯಾಪಾರ ಅಂಬುದು 1 ಚೀಲ ಈರುಳ್ಳಿ ಹಾಕ್ರಿ ಇತ್ತೇ ಇಲ್ಲ ತೂಕಾಪತಿ ಮಾತ್ರ 60 kg ಹೇಳಿ ನಾವು ಮಾರುತಿ ಇತ್ತಲ್ಲ 53 kg 7 kg ಎಲ್ಲಿ ಹೋಯ್ತು ಒಂದೊಂದೇ ಗಡ್ಡೆ ಜಾಸ್ತಿ ಹಾಕಿ ಹಾಕುದು ತೂಕ ಮಾಡ್ತೀವಿ ಕಂಪ್ಯೂಟರ್ ತೂಕ ಮುಂಚಿನ ಕಡೆ ಕೊಲ್ಲ ಹಾಕಿ ಆಚೆ ತೂಕ ಅಂತ ಇಲ್ಲ ಹಾಯ್ ಕೊಲ್ಕಾಂಬ ಎಷ್ಟಾಗ್ರಿ ಅರ್ಧ ಕೆಜಿ ಕಲ್ಲದು ಇದು ಎಷ್ಟಾಯ್ತು ಈಗ 800 ಗ್ರಾಮ್ಸ್ ತೂಕ ಮಾಡಿ ಅಂತಿದ್ರು ಹಾಯ್ ಅದು ಹಿಂಗ ಬೆಳಗಾತಿತ್ತು ಈಗ ಅದೇಂತ ಇಲ್ಲ ಕಂಪ್ಯೂಟರ್ ಟೊಯಿಂಕ್ ಅಂತ ಹಾಯ್ ಎಷ್ಟಾಯ್ತು ಅಷ್ಟು ಲೆಕ್ಕ 400 ಗ್ರಾಮ್ಸ್ 403 ಗ್ರಾಮ್ ತೋರ್ತು ತಲೆ ಬಿಸಿ ಇಲ್ಲ ಗಿರಾಕಿ ಹಂಗೆ ಒಂದು ಈರುಳ್ಳಿ ಹಾಕಿ ಮಾರ ಚೂ ಕಡಿಮೆ ಇತ್ತು ಹೇಳಿ ಬಂದರೆ ಪೂರ ಒಂದೊಂದು ಈರುಳ್ಳಿ ಕೊಡ್ತಿದ್ರೆ ಇತ್ತಿಲ್ಲ ನಾ ಮನೆ ಹಾಕುತ್ತಿ ಬೇರೆ ಅಂಗಡಿ 1 kg ಈರುಳ್ಳಿ ತಕ್ಕ ಮನೆ ಹೇಳಿ ನಮ್ಮ ವ್ಯಾಪಾರ ಅಲ್ಸಂಡೆ ಹಿಂಗ್ಸ್ರಿ ಹೇಳಿದೆ ಬೆಳಿಗ್ಗೆ ನಮಸ್ಕಾರ ಕರುಬೇಡಿ ಶಾರದಕ್ಕ ಅಲ್ಸಂಡಿ ಬೇಡ ಗೊತ್ತಿಲ್ಲ ಅಲ್ಲದೆ ಅಯ್ಯೋ 2 ಕಟ್ಟಿತ್ತು ಮಗ 3 ಕಟ್ಟು ಆಚೆ ಕೊಟ್ಟು ಬಂದು 2 ಕಟ್ಟಿತ್ತು ಹಾಯ್ಕೊಳ್ಳಿ ಹೂ ಅಂದ್ರೆ ಆಯ್ತಾ ಮಾರ್ಕೋ ಶುರು ಮಾಡ್ರಿ ನಂಬರ್ ಆಗ್ಲಿ ಆಯ್ತು ಫೋನ್ ಹೋಗ್ತಲ್ಲ ಹಾಳಾಗ್ತದೆ ಹಾಯ್ಕೊಂಡೆ ಆಯ್ತಾ ಈಗ ಫೋನ್ ಮಾಡ್ರಿ 1 ಕಟ್ಟು 1 kg ಅಲ್ಸಂಡೆ ಬೇಕು ಹೇಳಿ ಹೋತ್ರ ಬೆಚ್ಚರಂಗೆ ಗೊತ್ತಿಲ್ಲ ತಂದು ಬೆಚ್ಚಿದ್ವಿ ಈಗ ಆ ನಮ್ನ ಜೀನ್ಸಿನ ವ್ಯಾಪಾರ ಜನರ ಮನಸ್ಸು ಎಂತ ಹೋಯ್ತೆ ಏನ್ ಜೀನ್ಸಿನ ದುಡ್ಡು ಮಾಡ್ದ ಇಲ್ಲಿ ಬಂದು ಕೂತ್ಕೊಂಡು ಕಂಡ್ರೆ ಗೊತ್ತಾಗ್ತು ಎಂತ ದುಡ್ಡೆ ಆ ಪೊಂಡಾಯ್ತು ಈ ಪೊಂಡಾಯ್ತು ಆ ಪಿಪಿ ಪಡ್ದೆ ಎಲ್ಲ ಆಯ್ತು ಆಯ್ತು ಇಲ್ಲಿ ಮನೇಲಿ 70,000 ಮಾತ್ರ ಗೋಡ್ರಿ ಒಳಗಿತ್ತು ರಾತ್ರಿ ಬಂದು ಕಳ್ಳ ಕತ್ಕೊಂಡ್ರೆ ಗೋನ್ ಅಷ್ಟೇ ಎಂತ ಮಾಡ್ಕೋತಿಲ್ಲ ಆ ನಮನೆ ಆಯ್ತು ಈಗ ಜೀನ್ಸಿನ ವ್ಯಾಪಾರ ಮತ್ತೆ ಈಗ ನೀವು ಹಾಯ್ ಪುಸ್ತಕ ಹಿಡ್ಕೊಂಡು ಬರೀತಿ ಕೂತಿದ್ದೆ ಈಗ ಏನ್ ನನಗೇನು ಪರೀಕ್ಷೆ ಅಂತ ಅಲ್ದಿ ಕಡ ಕೊಟ್ಟು ಕೂಡಲೇ ಬರೀಬೇಕಿಲ್ಲ ಕಡ ಹೋಯ್ತಾ ರಪ್ಪ ಬರ್ಕೊಬೇಕು ಮತ್ತೆ ಕಡೆಗೆ ನಾಳೆ ಗತಿ ಹಾಯ್ ಕುರ್ತಿ ಕೂತಿರ್ಬೇಕು ತಿಂಗ್ಳುಗಟ್ಟಲೆ ಮಳಗಲಕ್ಕಾದ್ರೂ ಗೊತ್ತಿಲ್ಲ ಬರೇ ಕಡುವೆ ಕಡ ಕೊಡ್ತಿದ್ದು ವ್ಯಾಪಾರ ಗೊತ್ತಿಲ್ಲ ಜೀನ್ಸಿನ ಅಂಗಡಿಯಲ್ಲಿ ನೀವು ಕಡ ಕೊಡ್ತಿದ್ದು ವ್ಯಾಪಾರ ಮಾಡೋಕೆ ಅವ್ನು ಜೀವ ಮಂದ ಗಾಡಿಯ ಅವ್ ಬೇಕಾ 2 ತಿಂಗಳು ಮಾಲಿ ಹಾಕೊಂಡ್ರು ಹೊಡಿಲ್ಲ ಕಡ ಕೊಡ್ತಿದ್ದು ವ್ಯಾಪಾರ ಆಗ್ತಿಲ್ಲ ಹಾಯ್ ಮಾಲಿ ಹಾಕೊಂಡ್ರು 2 ತಿಂಗಳು ವ್ಯಾಪಾರ ಆಗುದಿಲ್ಲ ಬಾರಿ ಕಟ್ತಿತ್ತು ಎಂತ ಹೋಯ್ತಾ ಕಡ ಹೋಯ್ ಈಗ ತಕ್ಕ ಹೋಗ್ತಂತ ಕಡ ಯಾವ ನಮ್ನಿ ಫಸ್ಟ್ 7 ರೂಪಾಯಿ ಹಾಕಿ ಮಾಡು ಕಡೆ ಹಗೂರು 3 ರೂಪಾಯಿ ಹಾಕಿ ಮಾಡು ಕಡೆ ಹಗೂರು 10 ರೂಪಾಯಿ ಆಯ್ತು 26 ರೂಪಾಯಿ ಸಾಮಾನು ತಗೊಂಡು ಹೋದ್ರೆ ಈಗ 16 ರೂಪಾಯಿ ಇತ್ತು 10 ರೂಪಾಯಿ ನಾಳೆ ಕೊಡ್ತೆ ಅಂತ ರಾಯ್ ನಾಳೆಗಂದ್ರೆ ಅದು ಯಾವ್ದು 2 ಶಿವರಾತ್ರಿ ಕಳಿಕದು ಹಾಯ್ ಸದ್ಯಕ್ಕೆ ಗೊತ್ತಿಲ್ಲ 2 ಶಿವರಾತ್ರಿ ಅಂತ ಬರ್ ಆ ನಮ್ಮನೆ ವ್ಯಾಪಾರ ಕಡ ಕೊಡ್ತಿದ್ರೆ ವ್ಯಾಪಾರ ಆಗ್ತಿಲ್ಲ ಹಾಯ್ ಕೆಲವೆಲ್ಲ ಅಕೌಂಟ್ ಇತ್ತು ಪುಸ್ತಕ ಅಯ್ಯೋ ಪುಸ್ತಕದೊಳಗೆ ನಮ್ಮ ರಾಶಿ ಆಯ್ತು ಈಗ ಮಲ್ಲಿ 23 ಪುಸ್ತಕ ಇತ್ತು ಅಂಗಡಿ ಇಲ್ಲ ಅಂಗಡಿ ಒಳಗೆ 14-15 ಪುಸ್ತಕ ಇತ್ತು 14-15 ಪುಸ್ತಕ ಅಂಗಡಿ ಹತ್ರ ಇತ್ತು ಎಂತ ಮಾಡುದು ಕಡ ಕೊಡ್ರೆ ಆಗ್ತಿಲ್ಲ ಒಂದು ತಿಂಗಳು ದುಡ್ಡು ಕೊಡುದು ನಮಗೆ ಇಲ್ಲಿ ಸಾಮಾನು ತಗೊಂಡು ಹೋದ್ದು ಬೇಳೆಕಾಳು ಸಕ್ಕರೆ ಅಕ್ಕಿ ತಗೊಂಡು ಹೋದ್ದು ಕೊಡುದು ನಮಗೆ ತಿಂಗಳಾದ್ಮೇಲೆ 1ನೇ ತಾರೀಕಿಗೆ ಕೊಡ್ತೆ ಅಂತ ರಾಯ್ ಫಸ್ಟ್ 2 ತಿಂಗಳು 1ನೇ ತಾರೀಕು ಕೊಟ್ರು 3,000 ರೂಪಾಯಿ ಸಾಮಾನು ತಗೊಂಡ್ರು 3,000 ಕೊಟ್ರು 2ನೇ ತಿಂಗಳು ವ್ಯಾಪಾರ ಮಾಡಿ ಶುರು ಮಾಡ್ರು 4,000 ರೂಪಾಯಿ ಸಾಮಾನು ತಗೊಂಡ್ರು 3,000 ಕೊಟ್ರು ಹಾಯ್ ಬಡಿ ಎಲ್ಲಿ ಬಿತ್ತು ನೋಡಿ ನಮಗೆ ಫಸ್ಟ್ 3,000 ಕೊಟ್ರು 2ನೇ ತಿಂಗಳಿಗೆ 4,000 ರೂಪಾಯಿ ಸಾಮಾನು ದುಡ್ಡು 3,000 1,000 ಬಾಕಿ ಆಲೋಚನೆ ಮಾಡಿ ಇದಾಯ್ತು 4ನೇ ತಿಂಗಳು ವಾಪಸ್ ಸಾಮಾನು ತಗೋಬಿಟ್ಟಿಗೆ 5,000 ರೂಪಾಯಿ ಸಾಮಾನು ದುಡ್ಡು ಅದೇ 3,000 ರೂಪಾಯಿ ನಮ್ಗೆ ಕೊಟ್ರು ಆಯ್ತು 2,000 ಬಾಕಿ ಆಯ್ತು ಹಾಗೆ ಒಂದೊಂದು ಪುಸ್ತಕ 2,000 ಬಾಕಿ ಮಾತ್ರ ಕೂತ್ಕೊಂಡ್ರೆ ನಾನು ಅಂಗಡಿ ಮಾಲೆ ಅಂತ ಹಾಕುದು ಮಾರ್ರೆ 17-18 ಪುಸ್ತಕ ಇತ್ತು ನಮಗೆ ಅವ್ರಿಗೆ ಹೇಳಿದ್ರೆ ಬೇಜಾರತ್ ಗಟ್ಟಿ ಹೇಳಕ್ಕೂ ಇಲ್ಲ ಹಾಯ್ ನಮ್ಮ ಅಂಗಡಿ ಬೇಡ ಬೇರೆ ಅಂಗಡಿ ಇತ್ತಂತ್ರ ಆಯ್ತಾ ಆ ನಮ್ನಿ ವ್ಯಾಪಾರ ಕೆಲವ ಎಂತ ಮಾಡ್ಕೋಯ್ತಾ ಫಸ್ಟ್ ಅವರೇ ಬಂದು ತಗೊಂಡು ಹಾಕೋದು ಮನೆ ಯಜಮಾನ್ರು ಯಾರಿದ್ರು ಕಾಣಿ ಅವರೇ ಬಂದು ನಮ್ ಮರ ಇಂತಿಂತ ಅಕೌಂಟ್ ಬೇಕು ತಿಂಗಳು ನಾವು ಕರೆಕ್ಟ್ ಕೊಡ್ತೇವೆ ನಮಗೆ ದಿನ ತಗೊಂಡು ಹೋಗೋ ಚ್ವರಿ ಆಗ್ತಾ ತಗೊಂಡು ಹೋಗ್ಬೋದು ಆಯ್ ಕಡೆಗೆ ದುಡ್ಡು ಜಾಸ್ತಿ ಆಯ್ತು ಸಾಲ ಜಾಸ್ತಿ ಆಯ್ತಾ ಹೋಯ್ತಾ ಮಕ್ಕಳನ್ನ ತೊಳೆಸಿ ಕೊಡುದು ಮಕ್ಕಳು ರಾಮಾಯಣ ಶುರು ಆಯ್ತು ಆಯ್ ಮಕ್ಕಳು ಬರು ಸಾಮಾನು ಪಟ್ಟಿ ಹಿಡ್ಕ ಮಕ್ಕಳು ಊರು ಬತ್ತು ಊರು ಬಂದ ಅಪ್ಪಯ್ಯ ಹೇಳದ ಇವತ್ತು 2,000 ಇತ್ತಂಬ್ರ
ಮುಂದಿನ ತಿಂಗಳಲ್ಲಿ ಅಪ್ಪಯ್ಯ ಸೇರ್ಸಿ ಕೊಡ್ತಾರೆ. ಅಪ್ಪಯ್ಯ ಸೇರ್ಸಿ ನಮಗೆ ಕೊಡ್ಬೇಕಿಲ್ಲ, ನಾವು ಅಪ್ಪಯ್ಯ ಸೇರ್ಸಿ ಕೊಡ್ಕೋಯ್ ಬದುಕ ಹಂಗಾಯ್ತು ನಮ್ಗೆ. ನಾವು ಚೀಟಿ ಕಾಂಬೋದು. ಈಗ 5,000 ರೂಪಾಯಿ ಬಾಕಿ ಇದ್ದಲ್ಲಿ 3,000 ಕೊಟ್ಟು 2,000 ಬಾಕಿ ಇತ್ತು ಇಲ್ದೆ ವಾಪಸ್ ಅದೇ ನಮ್ಮನೆ ಪಟ್ಟಿ ಇತ್ತು ಮಾರ್ರೆ. ಪಟ್ಟಿ ಅಂತ ಹೇಳ್ರೆ ನಿಮ್ಮ ರೈಲ್ ಪಟ್ಟಿಗಿಂತ ಉದ್ದ ಹಾಯ್. ರೈಲ್ ಪಟ್ಟಿ ಇರ್ಬೇಕು, ಈ ನಮ್ಮ ಸಾಮಾನು ಪಟ್ಟಿ ಬೇಡ ಅಂತದೊಳ ಪಟ್ಟಿ ಕೊಡ್ಕೋಸ್ಕರ ಮಕ್ಳ ಹತ್ರ. ಅವ್ರು ಗೊತ್ತಿಲ್ಲ, ಫೋನ್ ಮಾಡ್ರೆ ಸ್ವಿಚ್ ಆಫ್, ಮನೆ ಹೋದ್ರೆ ಅವ್ರು ಇರುದಿಲ್ಲ. ಈ ಮಕ್ಳು ನಾವೆಂತ ಮಾಡೋದು, ಬೈಕ್ ಇತ್ತ ಮಾರ್ರೆ. ಮಕ್ಳಿಗೆ ಒಂದು 8 ಚಾಕ್ಲೇಟ್ ಕೊಡ್ಕೋಸು ಹೋಯ್ ನಿಮ್ಮ ಮಕ್ಳು ಅಂತ ಹೇಳಿ ಮಕ್ಳು ಹಂಗೆ ಅರ್ಜೆಂಟ್ ಹೋಗ್ಬೋದು. ಮಕ್ಳು ಅರ್ಧ ಕೆಜಿ ಸಕ್ಕರೆ ಕೊಡ್ಕೊಂಬ್ರ, 4 ಕೆಜಿ ಉದ್ದಿನ ಬೇಳೆ ಅಂತೆ, 3 ಲಿಂಬೆ ಹಣ್ಣು, 1 ಡಜನ್ ಬಾಳೆಹಣ್ಣು ತಗೊಂಡು ಪಿಟಿ ಮನೆಗೆ ಓಡ್ಬೋದು. ನಾವು ಇನ್ನೊಂದ್ಸಲ ಅವ್ರ ಹತ್ರ ಫೋನ್ ಮಾಡ್ಕೊಂಡು, ಕಾರಣ ನಿಮ್ಮ ಮಗ ಮೊನ್ನೆ ಬಾಳೆಹಣ್ಣು ತಗೊಂಡೋಗಿದೆ 1 ಡಜನ್, ಒಂದು ಬೊಂಡ, 6 ಮೊಟ್ಟಿ, ಉದ್ದಿನ ಬೇಳೆ 4 ಕೆಜಿ, ಹೆಸರು ಬೇಳೆ 4 ಕೆಜಿ, ಬೆಳ್ಳುಳ್ಳಿ 4 ಕೆಜಿ ತಗೊಂಡು ಹೋಯ್ತು ಅಂತ ಹೇಳ್ರೆ, ಇಲ್ಲ ನಾ ಗಂಡಿಗೆ ಕಳ್ಸಿ ಕೊಟ್ಟಿದ್ದು, ಗಂಡಿ ಕಳ್ಸಿ ಕೊಡ್ಲಲ್ಲ ಅವ. ಇಲ್ಲ ಅವ ಅಜ್ಜಿ ಮನೆಗೆ ಹೋಯ್ತ, ಯಾರು ಬಂದಂದ್ರು ಹಾಯ್ ನಮ್ದಲ್ಲಿ 200 ರೂಪಾಯಿ ಐಟಮ್ ಆಯ್ತಾ. ಭಾರಿ ಕಷ್ಟವೇ. ನಾವು ಅದಕ್ಕೆ ಮಕ್ಳು ಬಂದು ಫಸ್ಟಿಗೆ ಹೇಳು, ಮನೆಯವರಿಗೆ ಬಪ್ಪು ಕೇಳು, 1 ರೂಪಾಯಿ ದುಡ್ಡು ಇಲ್ಲರೂ ಒಡ್ಡಿಲ್ಲ, ಬಟ್ಟಿ ತಗ ವಾಪಸ್ ಹೋಗಿ ಕೇಳು, ಮನೆಯವರಿಗೆ ಬರೋ ಕೇಳಿ ಹೇಳಿ. ಆ ನಮ್ನೆ ಕಡ ಕೊಡ್ತಿದ್ರೆ ವ್ಯಾಪಾರ ಆತಿಲ್ಲ, ಜೀನ್ಸಿನ ಅಂಗಡಿ ವ್ಯಾಪಾರ. ಎಂತ ಮಾಡುದು, ಕೆಲವರು ಬೇಜಾರಾಗ್ತು. ನಾವು ಕಳ್ಸಕ್ಕೆ ನೀವು ಕೊಡಿ ಮಾರ್ರೆ, 10 ರೂಪಾಯಿ 20 ರೂಪಾಯಿ ಬಾಕಿ ಇರ್ಬೇಡಿ ಕೊಡಿ ಅಂತ ಹೋಯ್ ಪ್ರತಿಗೆ ಕೊಡ್ರಾಗಲಿ ವ್ಯಾಪಾರ ಅಲ್ಲ ಮಾರ್ರೆ. ಹಾಗಾಗಿ ಜೀನ್ಸಿನ ಅಂಗಡಿ ಅಲ್ಲ, ಕಡ ಕೊಡ್ತಿದ್ರೆ ವ್ಯಾಪಾರ ಆಗುದಿಲ್ಲ. ಆ ನಮೂನೆ ಆಗಿತ್ತು ಈಗ ನಮ್ಮ ಲೆಕ್ಕಾಚಾರ. ಈಗ ಎಂತ ಹೇಳಿ ಮತ್ತೆ ಮೊನ್ನೆ 8 ರೂಪಾಯಿ ಹಾಕಿ ನೆನಪಿತ್ತಲ್ದ, 8 16 ಆಯ್ತು, ಈ ಒಟ್ಟು 39 ಆಯ್ತು. ಆಯ್ತು ಕಡೆ ಬರ್ಕೊಂಡೆ ಆಯ್ತು, ನಮ್ಮ ಜೀವನ ಬರ್ಕೊಂಡೆ ಆಯ್ತು. 1 ರೂಪಾಯಿ ಕೊಡು ಪಂಚಾಯತ್ ಕೇಳ್ಬೇಡಿ ನೀವು ಬಾಯ್, ದೊಡ್ಡರಾಗ್ಲಿ ಬದುಕಿದ್. ಮೊನ್ನೆ 9 ರೂಪಾಯಿ ಹಾಕಿತ್ತು, 1 ಪ್ಯಾಕೆಟ್ ಚಕ್ಲಿ 4 ಕೆಜಿ ಚಾಪುಡಿ ಅಂತ ಹೇಳಿ ಆಯ್ತಾ. ದಿನೇಡಿ ಬರ್ಕೊಂಡ್ ಸೇಳ್ 9 ರೂಪಾಯಿ ಅಮ್ಮ ನಮ್ಮ ಚರ್ಚೆ ಮಾಡ್ಬೇಡಿ. ಚರ್ಚೆ ಮಾಡಿದ್ರೆ ಯಾಕೆ ಹೋಗ್ಬೇಡ. 1 ಕೊಂಡಕ್ಕೆ 9 ರೂಪಾಯಿ 5 ಕೊಡ್ಕೊಂಡು ಇರ್ತದ್ರಲ್ಲಿ. ನಿಮ್ಗೆ ಕೊಂಡ 9 ರೂಪಾಯಿ ಕಡಿಮೆ ಇಲ್ಲಮ್ಮ. ಮತ್ತೆ ಈಗ ನೀ ಆಯ್ತು, ನಾನೀಗ ಲೆಕ್ಕ ಮಾಡ್ಕಂತೆ, 1 ನಿಮಿಷ ಹೇಳ್ತೇನೆ ನಿಮ್ಗೆ. ಮತ್ತೆ ಗಿರಕ್ಕೆ ಎಂತ ಹೋಯ್ತೆ, ಒಂದ್ಸಲ ಹೇಳ್ರೆ ಸಾಕದ್ ಮೈ ಮೇಲೆ ಬತ್ರು ಕೊಂಡ ಹಾಕಿದೆ ಯಾರಿಗೆ ಎಷ್ಟು ತೆಗೆಂದ್ರು ನೀರ್ ನಾವು ಸ್ಕ್ಯಾನಿಂಗ್ ಮಾಡಿಕಾಂಬ್ರ ಬರೆಯೋರಾಗ್ಲಿ. ಈ ಜೀನ್ಸಿನ ಅಂಗಡಿ ಮಾಡೋದು ಇತ್ತೇ ಇಲ್ಲ, ನಾಯಿ ಕೊಟ್ರು ಬೇಡ ಆ ನಮ್ಮನೆ ವ್ಯಾಪಾರ. ಓ ಅಮ್ಮ ಅಕ್ಕ ಅಕ್ಕ ಇರ್ಲಿ ಬಂದೆ ನಾ ತಗಂತೆ ಅಕ್ಕ. ಬೊಂಡ ಬಂದು ಯಾರು ಎಂತ ಮಾಡೋಕತ್ತಿಲ್ಲ, ಕೂಗ್ತೇ ಇರ್ತ್ರಿ ಗಡಿ ಕೂಗ್ತೇ ಇರ್ತ್ರಿ. ಕೂಗಡಿ ಮಾರ ಕೂಗ್ತೇ ನಾವೆಂತ ಮಾಡ್ಕೊತಿಲ್ಲ ಆಯ್ತಾ. ಬೊಂಡ ತಕ ಬಂದು ಬೊಂಡ ಅಂತ ಕೊಡ್ತೇ ನಡಕ್ಕೆ ಅಂತಿಲ್ಲ. ಮತ್ತೆ ಈಗ ನೀ ಇಲ್ಲಿ ಒಂದಂತ ಗೊತ್ತಾಗಲಿ ನಿಮ್ಗೆ, ಕೆದ್ದರ್ ಹಾಕಂತ ಇಲ್ಲಿ ಯಾರ ಕೆದ್ದರ್ ಹಾಕಂತ 7 ದಿನ ಇರ್ತ್ರಿ, 3 ದಿನ ಯಾ ಕಲೆ ಮಾಡ್ತ್ರಿ. ಒಂದ್ ಐಟಮ್ ತಕೋ ಸಾಕಲ್ಲ ಮಾರ, ನಮಗ್ ಏನ್ ಕಿತ್ತ ಮಾರ್ರೆ. ಆ ನಮ್ನೆ ಮತ್ತೆ ಒಂದೇ ಜೀವನ ಹೆಸರು ಕೊಟ್ಟಿಲ್ಲ ದೇವ್ರು, ಒಳ್ಳೆ ಒಂದು ನಮ್ ಕೈಕಲ್ ಗಟ್ಟಿ ಕೊಟ್ಟಿದ. ಜೀನ್ಸ್ ಅಂಗಡಿ ಮಾಡ್ಕೊ ಇತ್ತು, ಇಲ್ಲಿ ಪೂರ ಜನರು ನಮ್ಗೆ ಆಚೆ ಮನೆಯವರೆಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಹುಡುಗ ಎಲ್ಲ ಮರ ಮಾಡ್ಲಿ ಪಾಪ, ಹುಡುಗ ಎಲ್ಲ ಮಾಡ್ಲಿ ಒಳ್ಳೆ ನಮ್ ಸಪೋರ್ಟ್ ಮಾಡ್ತಿದ್ರು ಆಯ್ತಾ. ಜನರು ಇದೇ ನಮ್ಗೆ ಎಲ್ಲರೂ ಒಂದು ಅವಕಾಶ ಕೊಟ್ರೆ ವ್ಯಾಪಾರ ಮಾಡ್ಕೊ ಇರ್ಲಕ್ಕ. ಯಾರಿಗೂ ಎಲ್ರಿಗೂ ಒಳ್ಳೆ ಇತ್ತಿದ್ದೆ ಮಾರ ನಾನು ಆಯ್ತಾ. ಹಂಗಾಗಿ ನಮ್ಗೆ ವ್ಯಾಪಾರ ನಡೀತು, ಇಲ್ಲಿ ಬಾರಿ ಕಷ್ಟ ಇತ್ತೆ ಆಯ್ತಾ. ಮತ್ತೆ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ, 2 ಹೊತ್ತು ಊಟಕ್ಕೆ ಏನ್ ತೊಂದ್ರೆ ಇಲ್ಲ. ರಾತ್ರಿ ಮನಿ ಕಂಡ್ರೆ ಇದ್ರೆ ಬತ್ತು, ಎಲ್ಲರ ಕಡೆ ಹುಡುಕು ವ್ಯಾಪಾರ ಇಲ್ಲ ನಮ್. ರಾತ್ರಿ ಮನಿ ಕಂಡ್ರೆ ಒಳ್ಳೆ ಇದ್ರೆ ಬತ್ತು, ಬೇಗ ಮುಂದೆ ದೇವ್ರ ದೀಪ ಹಚ್ಚಿ ಅಂಗಡಿ ವ್ಯಾಪಾರ ಬರುತ್ತೆ. ಎಲ್ಲ ಹುಡುಗ್ರು ಮಕ್ಕಳು ನಮ್ಗೆಲ್ಲ ಹೆಲ್ಪ್ ಮಾಡ್ತಾರ. ಹಾಗಾಗಿ ಒಂದು ವ್ಯಾಪಾರ ಮಾಡಿತ್ತು ಆಯ್ತು. ಈಗನೇ ಸಾಮಾನ್ಗೆ ಏನ್ ಬೇಕಿದ್ರೆ ನಮ್ಮ ಅಂಗಡಿಗೆ ಬನ್ನಿ, ಕಡ ಇದ್ರೆ ಬರಬೇಡಿ, ದುಡ್ಡು ತಗೊಂಡು ಬನ್ನಿ ಮರ. ಯಾಕೋತ ಕಡ ಈಗ ಕೊಟ್ಟು ಜಾಸ್ತಿ ಆಯ್ತು ಅಕ್ಕ. ಹಾಗಾಗಿ ಜೀನ್ಸಿನ ಅಂಗಡಿ ವ್ಯಾಪಾರ ಹಂಗೆ. ಯಾರಾದ್ರೂ ನಿಮಗೆ ಜೀನ್ಸಿನ ಅಂಗಡಿ ಹಾಕಿ ಹೇಳ್ರಿತ್ತೆ ಇಲ್ಲ, ನಮಸ್ಕಾರ ಒಳ್ಳೆ ಕಾಲಿ ಬಿದ್ಬಿಡಿ. ನಮಸ್ಕಾರ ಕಾಲಿ ಬೀಳಿ ಯಾಕೆ ಹೋಯ್ತಾ, ಜೀನ್ಸಿನ ಅಂಗಡಿ ಮಾಡ್ಕೋಬೇಡಿ. ನಾವು ಮಾಡ್ಕೊಂಡು ಸಾಕಾಯ್ತು. ಈಗ ಇನ್ನು ಮುಂದಿನ ಪೀಳಿಗೆಗೆ ಜೀನ್ಸಿನ ಅಂಗಡಿ ಹೇಳ್ರಿತ್ತೆ ಇಲ್ಲ, 1 ಕೋಟಿ ರೂಪಾಯಿ ಕೈಗೆ 1 ಕೋಟಿ ಯಾವ ಬ್ಯಾಂಕಿಗೆ ಹೋಗಿ ಸಾಲ ಕೊಡುದಿಲ್ಲ, ಜೀನ್ಸಿನ ಅಂಗಡಿ ಮಾಡೋಕೆ ಆಗ್ತಿಲ್ಲ. ನಾವ್ ಇದಕ್ಕೆ ಬಚ್ಚವಿ ಈಗ ಹಾಯ್ ದೇವ್ ಎಲ್ಲಿವರೆಗೆ ನಡೆಸ್ತು ಅಲ್ಲಿವರೆಗೆ ನಾವು ನಡೀತು ಅಕ್ಕ. ಈಗ ನಂಗೆ ಒಂಚೂರು ಕೆಲಸ ಇತ್ತು, ಈಗ ಬೊಂಡ ಗಲಾಟೆ ಬಿದ್ದೋಗಿತ್ತಲ್ಲ, ಬೊಂಡ ಕೆತ್ತಿ ಒಟ್ಟು ನಮ್ಗೆ ಕೆತ್ತಿ ಹಾಕ್ಕೊಂಡು ಔಟ್ ಮಾಡ್ರಿ ಹಾಯ್ ಅಕ್ಕ. ಸಿಗ್ತೇವೆ, ನಮಸ್ಕಾರ.